5 ಜನ ಸೇರಿ ಒಂದು ಉಂಗ್ರ ಮಾಡಿಸ್ತೀವಿ ಕಾರಣ ಅಂದರು ಯಾವ ಶಾರ್ಟಿವಿಲ್ಲ ಅಂತದಿಲ್ಲ ಅವ್ರ ಹತ್ರ ಒಂದು ಟೀ ಕುಡ್ದಿವಿ ನಮ್ಮ ಡಿಪ್ಪದಾರು ಕೆನಗರ ಡಿಪ್ಪದಾರು ಅವೆಲ್ಲ ಮೋಸ ಮಾಡಿ ಬರಲ್ವಣ 5 ಜನ ನನ್ನ ಮಗ ರಂಗಸ್ವಾಮಿ ಚನ್ನಪಟ್ಟಣ ನಾನು ಕೇಳು ಯಾರು ಮಾಡಿಸ್ಕೊಟ್ರು ಅಂತ ಕೇಳೋ ನನ್ನ ಮಗನ ಬರೀ 70,000 ಮಾಡಿಸ್ಕೊಟ್ಟು ಯಾರ ಕೈಲಿ ನೀನು ಯಾರ ಕೈಲಿ ವೆಂಕಟೇಶ್ ಡಿ ಪಿ ಇದ್ರಾಗ IAS ಅಧಿಕಾರಿ ಅವರು ದಾವಣಗೆರೆ ಗೊತ್ತಾ ಆ ಸೀದಾ ಅವರು ಪಿಕಾ ಮೇಡಮ್ ಅವ್ರು ನಮ್ಮ ರಿಲೇಷನ್ ಅವ್ರ ಯಜಮಾನ್ರು DC ಅವ್ರೇ ಯಾರು ಹೇಳು ಹಾಂ ನಾವು 5 ಜನ ಯಾಕಂದ್ರಿ ಅವನು ಇನ್ಸ್ಪೆಕ್ಟ್ ಕೊಟ್ಟಿದ್ದ ಇದರಲ್ಲಿ ಹೋಟೆಲ್ ಅವನು 5 ಜನ ರಂಗಸ್ವಾಮಿ ಅಂತಾರೆ ಒಂದು ಏನು ಗೊತ್ತು ಮಗ ಇಲ್ಲಿ ಇದು ಮಿನಿಸ್ಟ್ರು ನಮ್ಮ CM ಸಾಕಿದ್ರಲ್ಲ ಬೇಜಾರು ಮಾಡ್ಕೊಡಿ 5 ವರ್ಷ ಅಷ್ಟೇ ನಮ್ಮ ಅಧಿಕಾರಿಗಳು ಇರ್ತಾರಲ್ಲ ರಿಟೈರ್ಡ್ ಆಗಂತ ಇರ್ತಾರೆ ಅವ್ರನ್ನ ಯಾವತ್ತೂ ಎದುರಾಕೋಬಾರ್ದು ನಾನು ಹಂಗೆ ನಾನು ಏನೋ ಕಮಲ್ ಕುಮಾರ್ಗೆ ಹೊಡೆಯಕ್ಕೆ ಹೋಗಿ ನಿತ್ಯ ಅವ್ನು ನೆಕ್ಸ್ಟ್ ಡಿಪೋಲ ಕೇಳು ಅವ್ನು ಹಿಡ್ಕೊಳ್ದೆ ಇದ್ರೆ ಅವತ್ತು ಅವ್ನು ಏನೋ ಕತೆ ಮಾಡ್ಬಿಟ್ಟು ತಪ್ಪು ಹಿಡ್ಕೊಬಿಟ್ಟ ಹೊಡೆದೆ ಹಂಗೆ ಇವತ್ತು ನೋಡಿದ್ರೆ ನಾನು ಅನುಭವಿಸ್ತಾ ಇದ್ದೀನಿ ಡಿಸ್ಮಿಸ್ ಆದೆ ಯಾವನಾದ ನೀವು ಡಿಸ್ಮಿಸಲ್ಲಿ ಡಿಸ್ಮಿಸ್ ಆಗಿದ್ದು ನಾನು ಒಂದು ತಿಂಗಳಲ್ಲಿ CM ಹತ್ರ ಆರ್ಡ್ರ್ ಮಾಡಿಸ್ಕೊ ಬಂದೆ ಸಿದ್ದರಾಮಯ್ಯನ ಹತ್ರ ಆರ್ಡ್ರ್ ಮಾಡಿಸ್ಕೊ ಬಂದೆ ಕಣೆ ನಮ್ಮ ಮಾವನ ಮಗಳನ್ನ ಕೊಟ್ಟಿರುತ್ತೆ ಅವ್ರ ಅಣ್ಣನ ಮಗನಿಗೆ ನಮಗೆ ಏನು ಗೊತ್ತಾ ಅಧಿಕಾರ ಯಾವುದು ಶಾಶ್ವತ ಅಧಿಕಾರಿಗಳು ಇರ್ತಾರೆ ಇನ್ನೊಂದು ಹೇಳ್ತೀನಿ ಕೇಳು ನಾವಿವತ್ತು ನಾವೇನೇ ಅಧಿಕಾರಿಗಳು ಗಲಮರ ಕಾಯ್ನೆ ಬರ್ತಿದ್ರು ಮಾತ್ರ ನಾನು ಇವತ್ತವರೆಗೂ ನಮ್ಮ ನೇರದಲ್ಲಿ ನಾನೇ ಒಂದು ಕೇಸಲ್ಲಿ ಒದ್ದಾಡ್ತಾ ನೋಡಿ ಹೇಳ್ತೀನಿ ಕೇಳು ನಾನು ಅಂತ ಹೋದ್ ನನ್ನ ಮಗ ಯಾವನು ಉಳ್ತಾರೆ ಆಗ್ತಲ್ಲ ಇಲ್ಲಿ ಏನು ಗೊತ್ತಾ ಎಲಮರ ಕಾಯ್ನಂಗೆ ಕಾಣ್ದಂಗೆ ಅಂದು ಹ್ಞೂ ಸರ್ ನನ್ನ ಸುದ್ದಿ ಬಂದ್ರೆ ನಾನು ಯಾರು ಬಿಡೋಣಲ್ಲ ಕೇಳೋದು ಮಹೇಶ್ ಸರ್ ಕೇಳು ಏನು ಮಹೇಶ್ ಸರ್ ಕೇಳಿ ಹೇಳ್ತಾರೆ ನನ್ನ ಬಗ್ಗೆ ಏನು ಅಂತ ಅವ್ರಿಗೇನು ಮಾಡಿದ್ರಿ ಸಿರ್ಸಿಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟೆ ಶ್ರೀನಿವಾಸ್ ಅಂತ ಡೆಪ್ಟಿ ಇವರಿಗೆ ಶ್ರೀನಿವಾಸ್ ಇರೋದು ಯತೇಂದ್ರ ಕಡೆಯಿಂದ ಮಹೇಶ್ ಸರ್ ನಮ್ಮ DM ಅವ್ರು ಕೇಳು ಹೇಳ್ತಾರೆ ಆಮೇಲೆ ಮಾಡಿದ್ದು ಹೇಳ್ತಾರೆ ನಾನು ಏನು ಮಾಡ್ತೀನಿ ಅವರು ಅವ್ರ ಪರವಾಗಿಲ್ಲ ₹10 ಅಂತ ಇವತ್ತವರೆಗೆ ನಾನು ಡಿಪೋಲ್ ₹10 ಯಾವ ಮಕ್ಳಿಗೆ ದುಡ್ಡು ಕೊಡೋಣಲ್ಲ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತೀನಿ ನಂದು ಏನೈತೆ ಅದೇ ನಾವು ಹೆಂಗಿರ್ಬೇಕು ಗೊತ್ತಾ ಹಲ್ ಚೆಲ್ಲಂಗೆ ಆಡಿದ್ರೆ ನಮ್ಗೆ ಗೌರವ ಸಿಗುತ್ತಲ್ಲ ಸುಮ್ಮನಿರನ್ ಬ್ರಹ್ಮ ಅಂತ ತಿಳ್ಕೊಬಿಡು ನಾನು ನರಸೀಪುರದಲ್ಲಿ ಏನೇನು ಆಟ ಆಡಿದ್ದೀನಿ ಅಂದರೆ ಹೇಳಬಾರ್ದು ನಾ ಇವತ್ತು ಲಾರಿ ಇಟ್ಕೊಂಡಿದ್ದೀನಿ ಸುಳ್ಳು ಹೇಳಕ್ಕಿಲ್ಲ ಪೆಟ್ರೋಲ್ ಡೀಸೆಲ್ಗೆ ಕಾರ್ ಐತೆ ಲಾರ್ ಐತೆ 400 ಅಡಿಕೆ ಗಿಡ ಐತೆ ತೋಟ ಇದೆ ಭಗವಂತ ಕೊಟ್ಟವನೇ ಆರ್ಥಿಕವಾಗಿದ್ದೀನಿ ಯಾಕೆ ಇರೋದು ಹೇಳಕ್ಕಿಲ್ಲ ಇಷ್ಟೊತ್ತು ನಮ್ಮ ಸುಳ್ಳು ಹೇಳಿದ್ರು ಅಂತ ನಿಜ ಹೇಳಿದ್ರು ಅಂತೀಯ ನಾನು ಬೆಳಗ್ಗೆ ನೀರು ಹಾಸ್ಬಿಟ್ಟು ಬಂದಿರೋದು ಕಾರ್ ನಿಲ್ಸಿ ಒಳಗಿಸ್ಬಿಡ್ತೀನಿ ಇಲ್ಲಿ ನೋಡಿಲ್ಲ ಕಾರ್ ಸುಳ್ಳು ಹೇಳ್ಬೇಕು ನೋಡಿ ಹಂಗೆ ನಾನು ದುಡಿತೀನಿ ನಾನೇನು ಗೊತ್ತಾ ಭೂಮಿಲಿ ನಮ್ಮ ಡ್ರೈವರ್ ಕಂಡಕ್ಟರ್ ಹತ್ರ ಅವ್ರ ಋಣ ನಮ್ಗೆ ತಿನ್ನೋದು ಬೇಡ ನೀನು ನಮ್ಗೆ ಬರಲ್ಲ ಅಂತೀನಿ ನಾನು ಹಂಗೆ ನನಗೊಂದು ಫೋನು ಮಾಡೋಕ್ಕಲ್ಲ ಅವರು ಕೆಲಸ ಆದಮೇಲೆ ಮಾಡಿದ್ರು ಪರವಾಗಿಲ್ಲ ಎಷ್ಟು ಜನ ಮಾಡಿಸ್ಕೊಟ್ಟಿದ್ದೀನಿ ಗೊತ್ತಾ ಈ ಜಾಗದಲ್ಲಿ ಹೇಳ್ತಾ ಇದ್ದೀನಲ್ಲ ಡಿಸ್ಮಿಸ್ ಆಗಿದ್ರೆ ಎಷ್ಟು ಜನ ಮಾಡಿಸ್ಕೊಟ್ಟಿದ್ದೀನಿ ಮಹೇಶ್ ಅವ್ರಿಗೆ DC ಮಹೇಶ್ ಅವ್ರಿಗೆ DM ಕೇಳಿ ಹೇಳ್ತಾರೆ ನನಗೇನೋ ಗೊತ್ತಿಲ್ಲ ಮಾತಾಡಕ್ಕಲ್ಲ ಹೊಸ್ದಾಗಲ್ಲ ಅಡಪ್ರೆಯಲ್ಲಿ ಕೇಳು ಇದೇ ಇವರು ಶ್ರೀನಿವಾಸ್ ಅವರಲ್ಲ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ಇವತ್ತು ಹಂಗೆ ಸರ್ ಮನೆಗೆ ಊಟಕ್ಕೆ ಬರ್ಬೇಕು ಅಂತ ಗೊತ್ತಾಗಿಲ್ಲ ಆ ಮಾಡ್ಕೊಳ್ಳಿ ಅವ್ರು ಇಲ್ಲಿ ಮಾಡಿಸ್ತಾರೆ ಯಾರು ಎಲ್ಲಿಗೆ ಹಲೋ ಮಯೂರ ಸಿಗ್ನಲ್ ಅವ್ರ ಹ್ಞೂ ಸರಿ ಆಯ್ತು ಅಂತೀನಿ ಬಿಡ ಈಗ 53:30 ಸರಿ ಆಯ್ತು ಕಿರಣ 53:30 ಅಂತ ಹೌದಾ ಮಹೇಶ್ ಸರ್ಗೆ ಕೇಳು ಅದೇ ಪ್ರಮಾಣ ಸ್ವೀಕರಿಸ್ತೀನಿ ಬಂದಿದ್ದೆ ನಾನು ಅಲ್ಲಿಗೆ ದುಡ್ಡು ತಗೊಂಡು ಅವತ್ತು ಹೇಳಿದ್ರು ಗೋವಿಂದವರು ಸಿರ್ಸಿ ಅವರು ಶ್ರೀನಿವಾಸ್ ಅವ್ರನ್ನ ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಆಗೇನಾಯಿತು ನಾನು ಎತ್ತಿನ ಶ್ರೀನಿವಾಸ್ ಸರ್ ಇವರು ಇದರಲ್ಲಿ ಇರ್ಕೊಂಡು ಚಾಮರಾಜನಗರದಲ್ಲಿ ಹೇಳೋದು ಕೇಳೋ ಅವ್ರು ನೀವೇ ಮಾಡ್ಸಿದ್ರ ಇಲ್ಲ ಕೇಳೋದು ಅದಾದ್ಮೇಲೆ ಕೇಳ್ಬೇಕು ಸುಮ್ಮನೆ ಎಲ್ಲಿದ್ದು ಸುತ್ತ ಹೇಳ್ಬಾರ್ದು ಅವ್ರನ್ನ ಸಿರ್ಸಿಲಿರೋದು ಇಲ್ಲಿಗೆ ಮಾಡ್ಸೋಕ್ಕೆ ಅಂತ 30 ಲಕ್ಷಕ್ಕೆ ಡೀಲ್ ಮಾಡಿದ್ದೆ ನಾನು ಎತ್ತಿನ ಸಿದ್ದರಾಮಯ್ಯನ ಹತ್ರ ರವಿಶಂಕರ್ 17 ಲಕ್ಷ ಇಸ್ಕೊಂಡ್ಬಿಟ್ಟಿದ್ದ ಯಾರ್ತವ ನಾರಾಯಣಪ್ಪ ಅಂತ ನಾರಾಯಣ ಸ್ವಾಮಿ ಗೊತ್ತಾ DC ಅವ್ರದ್ದು ಅವ್ರು 2 ತಿಂಗಳು ಪೆಂಡಿಂಗ್ ಇದ್ರು ಗೊತ್ತಾ 2 ತಿಂಗಳು ಪೆಂಡಿಂಗ್ ಇತ್ತು ಗೊತ್ತಾ ನಮ್ಗೆ ಆ ಮೈಸೂರು ಡಿವಿಷನ್ ಯಾರು DC ಇರಲಿಲ್ಲ ಆಗೇನಾಯಿತು ಮೈಸೂರು ಡಿಪೋಲಿ ಸಿದ್ದರಾಮಯ್ಯನ ರಿಲೇಷನ್ ಇದ್ರು ಸಿದ್ದರಾಮಯ್ಯನ ಉಂಡನ ಒಬ್ಬ ಡ್ರೈವರ್ ಅವನು ಇನ್ನೂ ಗೊತ್ತಿಲ್ಲ ಅವನವನು ಮೈಸೂರನ್ನ ನಡೆಸ್ತಾನೆ ಸಿದ್ದರಾಮಯ್ಯನ ಉಂಡನ ಅವನು ನಮ್ಮನು ಅವನೇನು ಮಾಡ್ದ ನಮ್ಮರೇ ಅವರು ಶ್ರೀನಿವಾಸ್ ಅವರು ಈಗ ಅವರಲ್ಲ ಶ್ರೀನಿವಾಸು ಅವರು ನಮ್ಮ ಕೋಲಾರದವ್ರು ನಮ್ಮ ಕ್ಯಾಸ್ಟ್ ಕುರುಬಸ್ಸು ಇವನು ಸಿರ್ಸಿಲಿರೋ
ಅವರಿಗೆ ಇಲ್ಲಿಗೆ ಡೆಪ್ಯುಟೇಷನ್ನಿಗೆ ಇಲ್ಲಿ ಹಾಕೋರು, ಡೆಪ್ಟಿ ಸಿ ಪಿ ಎಮ್ ಇಲ್ಲಿ. ಆಗ ಏನು ಮಾಡಿ ಸಿ ಎಮ್ ಎ ಆಗೋರು ಇಲ್ಲಿ. ಅವ್ರೇನೋ ನಮಗೆ ರಜಾ ಕೊಟ್ಟು ಕಳಿಸಿದ್ರು. ಯಾರು ನಮ್ಮ ದೀಪಮೇದ್ರು ಮಹೇಶ್ ಇದ್ದಾಗ ಗೋವಿಂದವ್ರೆ ಏನಾರಲ್ಲಿ ಅದೆಷ್ಟಾದ್ರು ಕೊಡ್ತೀನಿ ಮೈಸೂರು ಮಾಡ್ತೀನಿ 30 ಲಕ್ಷ ಡೀಲ್ ಮಾಡಿದ್ದೆ ಎಂತಿದ್ದಂತವ. ಆಗ ಈ ರವಿಶಂಕರ್ 17 ಲಕ್ಷ ಇಸ್ಕೊಂಡು ಕೊನೆಗೆ ಏನು ಮಾಡಿದ್ರು 20 ಲಕ್ಷ ಕೊಟ್ಟು ಇವ್ರು ಬಂದಿರೋದು ಶ್ರೀನಿವಾಸ್ ಚಾಮರಾಜನಗರದಿಂದ. ನಾನು ಕೇಳ್ಬೇಕಾರೆ ಚಾಮರಾಜನಗರದಿಂದ 20 ಲಕ್ಷ ಕೊಟ್ಟು ಮೈಸೂರಿಗೆ ಕೊಟ್ಟು ಮೈಸೂರಿಗೆ ಸುಮ್ಮನೆ ಅವೆಲ್ಲ ಗೊತ್ತಿಲ್ಲದೇ ಮಾತಾಡ್ತಾರೆ. ಇವತ್ತು ನಾನು ಶ್ರೀನಿವಾಸ್ ನಮ್ಮ ಹತ್ರ ಮಾತಾಡ್ತಾರೆ ಅವರು ಸಾಹೇಬರು. ನಮಸ್ತೆ ಕಾಫಿ ತಗೊಂಡು ಬಸ್ ಸ್ಟ್ಯಾಂಡಲ್ಲಿ ಕರೆದು ಬರ ಇಲ್ಲಿ ಏನೋ ಚೆನ್ನಾಗಿದೆ ಅಂದ್ರೆ ಆಗ ಒಂದು ಊಟ ಕಾಫಿ ಕೊಡ್ತಾರೆ. ಚೇಟ್ ತುಂಬ ನನ್ನ ಮಗ ಸುಸ್ತಾಗೋದ ಬರ್ಬೇಕು ಮನೆಗೆ ಊಟಕ್ಕೆ ಅಂದೆ ಬರ್ತೀನಿ ಅಂದವ್ರು. ನಾಟಿ ಕೋಳಿ ಏನಾರು ಮಾಡಿಸ್ಬೇಕು ಬಂದಿನಿ. ಎತ್ತಿನ ಸಿದ್ದರಾಮಯ್ಯಂಗೆ ಊಟ ಹಾಕ್ಸ್ತೀನಿ, ನಾನು ಮನೆ ಖರ್ಚು ಊಟ ಹಾಕ್ಸ್ತೀನಿ. ಬಡವರಾಗಿರ್ಬೋದು, ಬೆಂಗಳೂರಾಗ ಒಬ್ಬನಿದ್ದಾಗ ನಾಟಿ ಕೋಳಿ ಊಟ ಮಾಡ್ತಿದ್ದೆ. ಆಮೇಲೆ ನಮಗೇನು ಲಿಂಕು ಅಂದರೆ ನನಗೆ ಇವತ್ತಲ್ಲ ಸಿದ್ದರಾಮಯ್ಯಂಗೆ ಅವತ್ತಿಂದ ನಾನು ಮನೆಗೆ ಹೋಗ್ತಾ ಬರ್ತೀವಿ. ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟು ಜನ ಕೆಲಸ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಈಶ್ವರಪ್ಪನಹಳ್ಳಿ ಶಿವಮೊಗ್ಗ ಹೊಡ್ಬೇಕಾದ್ರೆ ಅವನು ಹೊಸ ಜನ ಡಿಸ್ಮಿಸ್ ಅದನ್ನು ಮಾಡಿಸ್ಕೊಳ್ಳಿದ್ರು ಕಂಟ್ರೋಲ್ ಆಫೀಸರ್. ಆ ನಾಗರಾಜ್ ಬಂದ ನಮ್ಮ ಲಕ್ಕೂರು ಸೀರೆ ನಾಗರಾಜ್, ಅವನು ಆಗಲೇ ಈಶ್ವರಪ್ಪನಹಳ್ಳಿ ಮೇನ್ ಕಡೆಯಿಂದ ಇಲ್ಲಿಗೆ ಬಂದಿದ್ದು.